ವೆಲ್ಕಮ್ ಟು ಸಮಿಟ್ ಅಕಾಡೆಮಿ ಅನ್ವೇಷಣ ಪ್ರಿಲಿಮ್ಸ್ ಟೆಸ್ಟ್ ಸಿರೀಸ್. ಇವತ್ತಿನ ಈ ವಿಡಿಯೋದಲ್ಲಿ ಎನ್ವೈರನ್ಮೆಂಟ್ ಟೆಸ್ಟ್ 3 ಇಂದ ಕ್ವೆಶನ್ಸ್ ಅನ್ನು ಹಾಕಿದ್ದೇವೆ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ಸಚ್ ಕ್ವೆಶನ್ಸ್ ಫಾರ್ KAS prelims exams. Let us see the questions. First question, gharial crocodiles are found in salt water, rivers of North India, rivers of South India, backwater. ಸೊ ಇಂಡಿಯಾದಲ್ಲಿ 3 ರೀತಿಯಾದ ಕ್ರೊಕೊಡೈಲ್ಗಳು ಸಾಮಾನ್ಯವಾಗಿ ದೊರಕಂತವು. ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅಂತ ಬರುತ್ತೆ, ಉಪ್ಪು ನೀರಲ್ಲಿ ಕಾಣಿಸ್ಕೊಳ್ಳುತ್ತೆ, ಬ್ಯಾಕ್ ವಾಟರ್ಗಳಲ್ಲಿ, ಲಗೂನ್ಗಳಲ್ಲಿ, ಸಮುದ್ರ ತೀರದಲ್ಲಿ ಜಾಸ್ತಿ ಸಿಗ್ತವೆ. ಅವು ಅತ್ಯಂತ ದೊಡ್ಡ ಗಾತ್ರದಾಗಿರ್ತವೆ. ದೇ ಆರ್ ದಿ ಬಿಗ್ಗೆಸ್ಟ್ ಕ್ರೊಕೊಡೈಲ್ಸ್ ಆಫ್ ಇಂಡಿಯಾ, ಸಾಲ್ಟ್ ವಾಟರ್ ಕ್ರೊಕೊಡೈಲ್. ನಮ್ಮ ಹತ್ರ ನದಿಗಳಲ್ಲಿ ಎಲ್ಲ ಕಾಣಿಸ್ಕೊಳ್ಳೋಂಥ ಬ್ರಾಡ್ ಫೇಸ್ಡ್ ಕ್ರೊಕೊಡೈಲ್, ಈ ರೀತಿ ಬ್ರಾಡ್ ಫೇಸ್ ಬರುತ್ತಲ್ಲ, ಸೊ ಅದನ್ನೆಲ್ಲ ಮಗ್ಗರ್ ಅಂತ ಕರೀತಾರೆ. ಸೊ ಅದು ಮಗ್ಗರ್ ಕ್ರೊಕೊಡೈಲು. ಇನ್ನೊಂದು ಸ್ಮಾಲ್ ಫೇಸ್ಡ್ ಸ್ಮಾಲ್ ಹೆಡ್ ಕ್ರೊಕೊಡೈಲ್, ಸ್ಮಾಲ್ ಮೌತ್, ಈ ತರ ಉದ್ದ ಮೂತಿ ಚೂಪಾಗಿರೋದು ಕಾಣಿಸ್ಕೊಳ್ಳೋಂಥದ್ದು ಘಾರಿಯಲ್ ಕ್ರೊಕೊಡೈಲ್ ಅಂತ ಹೇಳ್ತೀವಿ. ಸೊ ಘಾರಿಯಲ್ ಕ್ರೊಕೊಡೈಲ್ ಕಾಣಿಸ್ಕೊಳ್ಳೋದು ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ಸಾಲ್ಟ್ ವಾಟರ್ ಅಲ್ಲಿ, ರಿವರ್ಸ್ ಆಫ್ ನಾರ್ತ್ ಇಂಡಿಯಾ, ರಿವರ್ಸ್ ಆಫ್ ಸೌತ್ ಇಂಡಿಯಾ, ಬ್ಯಾಕ್ ವಾಟರ್ ಅಲ್ಲಿ. ರಿವರ್ಸ್ ಆಫ್ ನಾರ್ತ್ ಇಂಡಿಯಾದಲ್ಲಿ ಈ ಘಾರಿಯಲ್ ಕಾಣಿಸ್ಕೊಳ್ಳುತ್ತೆ. ಸಣ್ಣ ಸಣ್ಣ ಮೀನುಗಳನ್ನ ಹಿಡಿದು ತಿನ್ನತ್ತೆ, ದೊಡ್ಡ ದೊಡ್ಡದನ್ನ ಹಿಡಿಯಲ್ಲ. ಜಿಂಕೆ ಅಂತದನ್ನೆಲ್ಲ ಹಿಡಿಯಕ್ಕಾಗೋದಿಲ್ಲ, ಸಣ್ಣ ಮೀನುಗಳನ್ನ ಹಿಡಿದು ತಿನ್ನತ್ತೆ. ಕಾಣಿಸಂತದ್ದು ಸಾಮಾನ್ಯವಾಗಿ ಚಂಬಲ್ ನದಿಯಲ್ಲಿ ಕಾಣಿಸುತ್ತೆ, ಚಂಬಲ್ ರಿವರ್ ಸಿಸ್ಟಮ್, ಗಂಗಾ ರಿವರ್ ಸಿಸ್ಟಮ್ ಅಲ್ಲಿ. ಸೊ ಚಂಬಲ್ ನದಿ, ಗಂಗಾ ನದಿ, ಇದ್ರಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ ಇದು. ಓಕೆ, ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ಈ ರೀತಿ ಕಾಣಿಸುತ್ತೆ. ಸೊ ನೀವಿಲ್ಲಿ ಇದ್ರದ್ದು ಮುಂದೆ ತುದಿಯ ಮೇಲೆ ನೋಡ್ಬೋದು, ಒಂಥರ ಗುಪ್ಪುಗೆ ಆಕಾರ ಇದೆ. ಸೊ ಅದು ಘಾರಿಯಲ್ ಅಂತ ಅದಕ್ಕೆ ಕರೀತಾರೆ. ಅದ್ರ ಮೂತಿ ಮೇಲೆ ಹಂಗೆ ಗುಪ್ಪುಗೆ ಇರತ್ತೆ ಅಂತ. ಅದು ಮೇಲ್ ಕ್ರೊಕೊಡೈಲ್ ಅಲ್ಲಿ ಮಾತ್ರ ಆ ರೀತಿ ಕಾಣಿಸ್ಕೊಳ್ಳುತ್ತೆ. Second question, which among the below Himalayan deer gives shahtush fur? ಸೊ ಯಾವುದು ಹಿಮಾಲಯನ್ ಜಿಂಕೆ ಶಹತೂಷ್ ಇದನ್ನ ಉಣ್ಣೆಯನ್ನ ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಮಸ್ಕ್ ಡೀರ್, ಚಿರು, ಬ್ಲಾಕ್ ಡೀರ್, ಹಾಗ್ ಡೀರ್. ಸೊ ಆನ್ಸರ್ ಇಸ್ ಆಪ್ಷನ್ ಬಿ, ಚಿರು. ಚಿರು ಶಹತೂಷ್ ಫರ್ ಅನ್ನ ಕೊಡುತ್ತೆ. ಚಿರು ಇಸ್ ದ ಮೇನ್ ಡಯಟ್ ಆಫ್ ಸ್ನೋ ಲೆಪರ್ಡ್. ಸ್ನೋ ಲೆಪರ್ಡ್ ಇದನ್ನ ತುಂಬಾ ತಿನ್ನತ್ತೆ, ಮೇನ್ ಫುಡ್ ಅದಕ್ಕೆ ಚಿರು, ಜಿಂಕೆ. ಸೊ ಜಿಂಕೆ ಅನ್ನ ತುಂಬಾ ಬೇಟೆ ಆಡ್ತಾರೆ, ಯಾಕಂದ್ರೆ ಅದರಲ್ಲಿ ಸಾಫ್ಟೆಸ್ಟ್ ಫರ್ ಬರುತ್ತೆ, ತುಂಬಾ ಸಾಫ್ಟ್ ಆಗಿರತ್ತೆ ಶಹತೂಷ್ ಫರ್ ಅದು. ಮತ್ತೆ ಅದ್ರದ್ದು ಮೀಟ್ ಕೂಡ ತುಂಬಾ ಚೆನ್ನಾಗಿರತ್ತೆ. ಸೊ ಹಂಗಾಗಿ ಅಲ್ಲಿ ಲೋಕಲ್ ಹಳ್ಳಿಯವರು ಅದನ್ನ ಮುಂಚೆ ಬೇಟೆ ಆಡ್ತಿದ್ರು. ಈಗ ಸ್ನೋ ಲೆಪರ್ಡ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಅಲ್ಲಿ ಚಿರುನ ಬೇಟೆ ಆಡಬಾರ್ದು ಅಂತ ಮಾಡಿದ್ದಾರೆ. ಸೊ ಶಹತೂಷ್ ಫರ್ ಅದರಲ್ಲಿ ಶಾಲ್ಗಳು, ಸ್ವೆಟರ್ಗಳು ಎಲ್ಲ ಮಾಡ್ತಾರೆ. ತುಂಬಾ ಸಾಫ್ಟ್ ಆಗಿರತ್ತೆ ಮೆಟೀರಿಯಲ್, ಅದು ತುಂಬಾ ಸಾಫ್ಟ್ ಬರುತ್ತೆ. ಹಾಗಾಗಿ ಅದು ತುಂಬಾ ಡಿಮ್ಯಾಂಡ್ ಅಲ್ಲಿದೆ ಗ್ಲೋಬಲಿ. ಓಕೆ, ಸೊ ಆನ್ಸರ್ ಇಸ್ ಆಪ್ಷನ್ ಬಿ, ಚಿರು. ಸೊ ಈ ರೀತಿ ಇರತ್ತೆ ಚಿರು, ನೋಡೋದಕ್ಕೆ ತುಂಬಾ ಸಾಫ್ಟ್ ಫರ್ ಬರುತ್ತೆ. Third question, pygmy hog is the smallest wild pig in the world is found in. ಅತ್ಯಂತ ಚಿಕ್ಕ ಹಂದಿ ಇಡೀ ವರ್ಲ್ಡ್ ಅಲ್ಲೇ ಪಿಗ್ಮಿ ಹಾಗ್. ಸೊ ಈ ಪಿಗ್ಮಿ ಹಾಗ್ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಇಂಡಿಯಾದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೆಂಟ್ರಲ್ ಇಂಡಿಯಾ ಅಂಡ್ ಎರಿಡ್ ಇಂಡಿಯಾ. ಎರಿಡ್ ಇಂಡಿಯಾ ಅಂದ್ರೆ ಡೆಸರ್ಟ್ ಏರಿಯಾ. ಸೊ ಸೆಂಟ್ರಲ್ ಇಂಡಿಯಾ ಅಂಡ್ ಎರಿಡ್ ಇಂಡಿಯಾ, ವೆಸ್ಟರ್ನ್ ಹಿಮಾಲಯಾಸ್, ವೆಸ್ಟರ್ನ್ ಘಾಟ್ಸ್, ನಾರ್ತ್ ಈಸ್ಟ್ ಹಿಮಾಲಯಾಸ್. ಇಟ್ ಇಸ್ ಸೀನ್ ಪಾಪ್ಯುಲರ್ಲಿ ಇನ್ ಯೋರ್ ನಾರ್ತ್ ಈಸ್ಟ್ ಹಿಮಾಲಯಾಸ್. ನಾರ್ತ್ ಈಸ್ಟ್ ಹಿಮಾಲಯಗಳಲ್ಲಿ ಕಂಡು ಬರುತ್ತೆ. ಈ ರೀತಿ ತುಂಬಾ ಚಿಕ್ಕದಾಗಿರುತ್ತೆ ನೋಡೋದಕ್ಕೆ. Fourth question, which among the below statements are true regarding pangolin? Pangolin is one of the most smuggled animals in the world. ತುಂಬಾ ಸ್ಮಗಲ್ ಮಾಡ್ತಾರೆ ಇದನ್ನ, ಮನೆಯಲ್ಲಿ ಪೆಟ್ ಆಗಿ ಇಟ್ಕೊಂಡಿರ್ತಾರೆ. ಅದ್ ಬಿಟ್ರೆ ಅದ್ರದ್ದು ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಇದೆ. ಸೊ ಹಂಗಾಗಿ ಇದನ್ನ ತುಂಬಾ ಸ್ಮಗ್ಲಿಂಗ್ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಿರಂಗೆ ಯಾವ್ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಬಂದು ದೇ ಆರ್ ಸೇಯಿಂಗ್ ದಟ್ ಇಟ್ ಇಸ್ ಅ ನಾಕ್ಟರ್ನಲ್ ಆನಿಮಲ್. ನಾಕ್ಟರ್ನಲ್ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಮಾತ್ರ ಹೊರಗಡೆ ಬರುತ್ತೆ. ಓಕೆ, ಸೊ ರಾತ್ರಿ ಹೊರಗಡೆ ಬರೋಂತ ಪ್ರಾಣಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದೇ ಹ್ಯಾವ್ ಕೆರಾಟಿನ್ ಸ್ಕೇಲ್ಸ್ ಆನ್ ದೇರ್ ಬಾಡಿ. ಮೈ ಮೇಲೆ ಮೀನಿನ ಸಿಪ್ಪೆ ತರ ಅದಕ್ಕೆ ಸಿಪ್ಪೆ ಇರುತ್ತೆ, ಆ ಸಿಪ್ಪೆ ಕೆರಾಟಿನ್ ಇಂದ ಕೂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇರ್ ಮೇನ್ ಡಯಟ್ ಇಸ್ ಆಂಟ್ ಅಂಡ್ ಟರ್ಮೈಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರದ್ದು ಮೇನ್ ಊಟನೇ ಇರುವೆ ಮತ್ತೆ ಗೊದ್ದ ಇಂಥದನ್ನೆಲ್ಲ ತಿನ್ನುತ್ತೆ ಅದು. ನೆಕ್ಸ್ಟ್, ದೇ ಕರ್ಲ್ ವೆನ್ ದೇ ಸೆನ್ಸ್ ಡೇಂಜರ್. ಅದಕ್ಕೆ ಯಾರದಾದ್ರೂ ಡೇಂಜರ್ ಇದೆ ಅಥವಾ ಯಾವ್ದಾದ್ರು ಪ್ರಾಣಿ ತಿನ್ನಕ್ ಬಂದಿದೆ ಅಂದ್ರೆ ಹಿಂಗೆ ಸುತ್ಕೊಂಡ್ಬಿಡುತ್ತೆ, ಅದು ಹುಳ ತರ ಸುತ್ಕೊಂಡ್ಬಿಡುತ್ತೆ. ಸೊ ಸುತ್ಕೊಳ್ಳತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ಯಾವ್ದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಆಪ್ಷನ್ ನೋಡೋಣ. 2 ಓನ್ಲಿ, 2,3, 2,4, ಆಲ್ ಆಫ್ ದಿ ಅಬೌವ್. All the 4 statements are correct. So answer option is all of the above. So pangolin ಸಾಮಾನ್ಯವಾಗಿ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಅದ್ರ ಮೈ ಮೇಲೆ ಈ ರೀತಿ ಸಿಪ್ಪೆಗಳ ತರ ಇದೆ. ಇದು ಕೆರಾಟಿನ್ ಇಂದ ಕೂಡಿರುತ್ತೆ.
ನೆಕ್ಸ್ಟ್ ಸ್ನೋ ಲೆಪರ್ಡ್. ಸ್ನೋ ಲೆಪರ್ಡ್ ಇಸ್ ನಾಟ್ ಫೌಂಡ್ ಇನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಸ್. ಯಾವ ರಾಜ್ಯದಲ್ಲಿ ಇಲ್ಲ ಇಂಡಿಯಾದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಲಡಾಖ್, ಹಿಮಾಚಲ್ ಪ್ರದೇಶ್, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್. ಇಟ್ ಇಸ್ ನಾಟ್ ಫೌಂಡ್ ಇನ್ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಸ್ನೋ ಲೆಪರ್ಡ್. ಸೊ ಸ್ನೋ ಲೆಪರ್ಡ್ ನಿಮ್ಗೆ ಲೋಕಲ್ ಹೆಸರು ಅದಕ್ಕೆ ಶಾನ್ ಅಂತ ಹೇಳಿ ಕರೀತಾರೆ. ಇದು ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಕಾಣಿಸ್ಕೊಳ್ಳುವಂಥದ್ದು 3000 ಮೀಟರ್ ಇಂದ ಮೇಲಿರಬೇಕು. ಸೊ 3000 ಮೀಟರ್ ಇಂದ ಮೇಲಿದೆ ಅಂದ್ರೆ ಇದನ್ನ ಸ್ನೋ ಲೈನ್ ಅಂತ ಕರಿತೀವಿ. ಸ್ನೋ ಲೈನ್ ಅಂತ ಹೇಳಿದ್ರೆ 3000 ಮೀಟರ್ ಮೇಲಿದ್ದಾಗ ನಿಮ್ಗೆ ಸ್ನೋ ಕಾಣಿಸ್ಕೊಳ್ಳುತ್ತೆ. ಸೊ ಸ್ನೋ ಇಲ್ಲಿ ಬರುತ್ತೆ. ಸೊ ಸ್ನೋ ಲೈನ್ ಅಂತ ಹೇಳ್ತೀವಿ ಇದನ್ನ. ಮತ್ತೆ ಟ್ರೀ ಲೈನ್ ಅಂತಾನು ಕರೀತಾರೆ. ಟ್ರೀ ಲೈನ್ ಅಂತ ಅಂದ್ರೆ ಇದ್ರ ಕೆಳಗಡೆ ನಿಮ್ಗೆ ಟ್ರೀಸ್ ಬರುತ್ತೆ. ಮೇಲೆ ಇಲ್ಲಿ ಸ್ನೋ ಇರುತ್ತೆ, ಕೆಳಗಡೆ ನಿಮ್ಗೆ ಟ್ರೀಸ್ ಬರುತ್ತೆ. ಸೊ ಸ್ನೋ ಲೆಪರ್ಡ್ಗೆ ಸ್ನೋ ಬೇಕು. ಸೊ ಹಾಗಾಗಿ ಅದು 3000 ಮೀಟರ್ಸ್ ಮೇಲೆನೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ 3000 ಇಂದ 5500 ಮೀಟರ್ಸ್ ವರೆಗೂ ಇಂಡಿಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಥವಾ ಹಿಮಾಲಯದಲ್ಲಿ ಕಾಣಿಸ್ಕೊಳ್ಳುತ್ತೆ. ತುಂಬಾ ಚಳಿ ಇರೋ ಪ್ರದೇಶ ಮಂಗೋಲಿಯಾ ಅಲ್ಲೆಲ್ಲ ಹೋದ್ರೆ ಕೆಳಗಡೆ ಹೈಟ್ ಅಲ್ಲೇ 1000 ಮೀಟರ್ಗೆಲ್ಲ ಕಾಣಿಸ್ಕೊಳ್ಳುತ್ತೆ. ಬಟ್ ಇಂಡಿಯಾದಲ್ಲಿ ಹಿಮಾಲಯದಲ್ಲಿ ಇದು ಕಾಣಿಸುವಂಥದ್ದು 3000 to 5000 ಮೀಟರ್ಸ್, 5500 ಮೀಟರ್ಸ್ ವರೆಗೂ ಕಾಣಿಸ್ಕೊಳ್ಳುತ್ತೆ. ಲೋಕಲಿ ಇದಕ್ಕೆ ಹೆಸರು ಶಾನ್ ಅಂತ. ಸೊ ಇದು ಕಾಣಿಸ್ಕೊಳ್ಳುವಂಥದ್ದು ಎಷ್ಟು ರಾಜ್ಯಗಳಲ್ಲಿ ಅಥವಾ ಯೂನಿಯನ್ ಟೆರಿಟರಿಗಳಲ್ಲಿ ಅಂತ ನೋಡೋಣ. ಲಡಾಖ್, ಜಮ್ಮು ಕಾಶ್ಮೀರ, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ ಮತ್ತೆ ಅರುಣಾಚಲ್ ಪ್ರದೇಶ್. ಸೊ ಇಷ್ಟು ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವಿಷ್ಟು ನಿಮ್ಗೆ ರಾಜ್ಯಗಳು, ಇವೆರಡು ನಿಮ್ಗೆ ಯೂನಿಯನ್ ಟೆರಿಟರಿಗಳು. ಸೊ ಆನ್ಸರ್ ಆಪ್ಷನ್ ಇಸ್ ಡಿ, ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸ್ನೋ ಲೆಪರ್ಡ್ ಈ ರೀತಿ ಇರುತ್ತೆ ನೋಡೋದಕ್ಕೆ. ಸಿಕ್ಸ್ತ್ ಒನ್, ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಸ್ ಹ್ಯಾಸ್ ದಿ ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ ಲಯನ್ ಟೇಲ್ಡ್ ಮಕ್ಯಾಕ್. ಲಯನ್ ಟೇಲ್ಡ್ ಮಕ್ಯಾಕ್ ಅಂದ್ರೆ ಸಿಂಗಲಿಕಾ. ಸೊ ಇನ್ ದ ವರ್ಲ್ಡ್ ಯಾವ ಸ್ಟೇಟ್ ಅಲ್ಲಿ ವರ್ಲ್ಡ್ ಅಲ್ಲೇನೆ ಅತಿ ಹೆಚ್ಚು ಸಿಂಗಲಿಕಾದು ಅದ್ರದ್ದು ಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕರ್ನಾಟಕ, ತಮಿಳುನಾಡು, ಕೇರಳ, ಮೇಘಾಲಯ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಇದೆ, ಸಿರ್ಸಿಯಲ್ಲಿ ಜಾಸ್ತಿ ಇದೆ ಇದು. ಸೊ ಇದು ಸಿಂಗಲಿಕಾ ಈ ರೀತಿ ಇರುತ್ತೆ ನೋಡಕ್ಕೆ. ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಲಯನ್ ಟೇಲ್ಡ್ ಮಕ್ಯಾಕ್. Seventh question, which among the below statements are true regarding dugong? So they are called as sea cow. So dugong ಅನ್ನ sea cow ಅಂತ ಕರೀತಾರೆ. Their main diet is sea grass. ಸಮುದ್ರದಲ್ಲಿರೋ ಹುಲ್ಲನ್ನ ತಿನ್ನತ್ತೆ. They are found in ಗುಜರಾತ್, ತಮಿಳುನಾಡು, ಅಂಡಮಾನ್ ಅಂಡ್ ನಿಕೋಬಾರ್ ಅಂತ ಮೂರು ಪ್ರದೇಶಗಳು ಹೇಳ್ತಾ ಇದ್ದಾರೆ. ಗುಜರಾತ್, ತಮಿಳುನಾಡು, ಅಂಡಮಾನ್ ಅಂಡ್ ನಿಕೋಬಾರ್. ದೇ ಆರ್ ಫೌಂಡ್ ಇನ್ ಓನ್ಲಿ ಇನ್ ನಾರ್ತ್ ಇಂಡಿಯನ್ ಓಷನ್. ಸೊ ನಾರ್ತ್ ಇಂಡಿಯನ್ ಓಷನ್ ಅಲ್ಲಿ ಮಾತ್ರ ಕಾಣಿಸ್ಕೋತವೆ ಇವು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರಲ್ಲಿ ಇವಾಗ ಕಂಡುಹಿಡಿಬೇಕಾಗಿರೋದು ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಕಂಡುಹಿಡಿಬೇಕು. ಸೊ ಆಪ್ಷನ್ಸ್ ಅಲ್ಲಿ ನಿಮಗೆ ನೋಡಿದ್ರೆ 1 ಸ್ಟೇಟ್ಮೆಂಟ್ ಇಸ್ ಟ್ರೂ, 2 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂಡ್ ಆಲ್ ಆಫ್ ದಿ ಅಬವ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಫಸ್ಟ್ ಸ್ಟೇಟ್ಮೆಂಟ್ ತಗೊಂಡ್ರೆ ನೀವು ಇಟ್ ಇಸ್ ಆಲ್ಸೋ ಕಾಲ್ಡ್ ಅ ಸೀ ಕೌ. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಮೇನ್ ಡಯಟ್ ಅದರದ್ದು ಸೀ ಗ್ರಾಸ್. ಸೊ ಸೀ ಗ್ರಾಸ್, ಸೀ ವೀಡು ಎಲ್ಲ ತಿನ್ನುತ್ತೆ, ಬಟ್ ಸೀ ಗ್ರಾಸ್ ಅದರದ್ದು ಮೇನ್ ಡಯಟ್. ಗುಜರಾತ್, ತಮಿಳುನಾಡು, ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇಂಡಿಯಾದಲ್ಲಿ ಈ ಗುಜರಾತ್ ಅಲ್ಲಿ ನಿಮ್ಗೆ ಕಚ್ ಪ್ರದೇಶದಲ್ಲಿ ಇಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಬರುತ್ತೆ ಶ್ರೀಲಂಕಾದಿಂದ ಕೆಳಗಡೆ. ಸೊ ಗಲ್ಫ್ ಆಫ್ ಮನ್ನಾರ್ ಅಲ್ಲಿ, ಈ ತಮಿಳ್ನಾಡಲ್ಲಿ ಈ ಪ್ರದೇಶದಲ್ಲಿ, ಮತ್ತೆ ಅಂಡಮಾನ್ ಅಂಡ್ ನಿಕೋಬಾರ್ ಇಲ್ಲಿಂದ ಇಲ್ಲಿ ಓಡಾಡ್ತಾ ಇರ್ತವೆ ಅವು. ಸೊ ಅಲ್ಲಿಂದ ಅಲ್ಲಿಗೆ ಸ್ವಿಮ್ ಮಾಡ್ತವೆ. ಸೊ ಗಲ್ಫ್ ಆಫ್ ಮನ್ನಾರು ಮತ್ತೆ ತಮಿಳ್ನಾಡು ಕೋಸ್ಟ್. ಗುಜರಾತ್ ಅಲ್ಲಿ ಕಚ್, ಗಲ್ಫ್ ಆಫ್ ಕಚ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ದೇ ಆರ್ ಫೌಂಡ್ ಓನ್ಲಿ ಇನ್ ನಾರ್ತ್ ಇಂಡಿಯನ್ ಓಷನ್. ತಪ್ಪು. 30ಕ್ಕಿಂತ ಹೆಚ್ಚು ದೇಶಗಳಲ್ಲಿ, ಹತ್ರ 30 ದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. 30 ದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಬೇರೆ ಸಮುದ್ರದ, ಬೇರೆ ಸಾಗರಗಳಲ್ಲೂ ಇದೆ, ಬೇರೆ ಓಷನ್ಗಳಲ್ಲೂ ಇದೆ, ನಾಟ್ ಓನ್ಲಿ ಇನ್ ಯೋರ್ ಇಂಡಿಯನ್ ಓಷನ್. ಸೊ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಲಾಸ್ಟ್ ಒನ್ ಫಾಲ್ಸ್ ಇದೆ. 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಸೀ ಕೌ ಈ ರೀತಿ ಇರುತ್ತೆ ಡುಗಾಂಗು ನೋಡೋದಕ್ಕೆ. ತಮಿಳ್ನಾಡು ಅಲ್ಲಿ ಇದಕ್ಕೋಸ್ಕರ ಒಂದು ಮರೀನ್ ನ್ಯಾಷನಲ್ ಪಾರ್ಕ್ ಕೂಡ ಮಾಡಿದ್ದಾರೆ, ಇದ್ರದ್ದು ಕನ್ಸರ್ವೇಶನ್ ಮಾಡೋದಕ್ಕೋಸ್ಕರ. ಈ ರೀತಿ ಹುಲ್ಲು ಮೇಯುತ್ತೆ ಇದು. ಹಸುಗಳು ಹೇಗೆ ಹುಲ್ಲು ಮೇಯುತ್ತೋ ಇಲ್ಲಿ ಕೆಳಗಡೆ ನಿಮ್ಗೆ ಸಣ್ಣ ಸಣ್ಣ ಹುಲ್ಲು ಕಾಣಿಸ್ತಾ ಇದೆ. ಸೊ ಇದು ಸೀ ಗ್ರಾಸು, ಸ್ವಲ್ಪ ದೊಡ್ಡದು ಬರುತ್ತೆ ಸೀ ಗ್ರಾಸು. ಸೊ ಇದು ಈ ರೀತಿ ಹಸು ಮೇಯ್ದಂಗೆ ಮೇಯುತ್ತೆ ನೆಲದ ಮೇಲೆ, ಅದಕ್ಕೆ ಅದನ್ನ ಸೀ ಕೌ ಅಂತ ಕರೀತಾರೆ. 8th question, Malabar civet is listed
in IUCN as extinct, vulnerable, endangered, critically endangered. ಸೊ ಮಲಬಾರ್ ಸಿವೆಟ್ ಅನ್ನೋಂಥದ್ದು ನಮ್ಮ ಕೇರಳ, ತಮಿಳುನಾಡು, ಗೋವಾ ಮತ್ತೆ ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಕೇರಳ, ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಸೊ ಇದು ಮಲಬಾರ್ ಸಿವೆಟ್ ಅಂತ ಪ್ರಾಣಿ. ಇದ್ರದ್ದು ಸ್ಟೇಟಸ್ ಏನು ಅಂತ ಕೇಳಿದ್ದಾರೆ ನೋಡಿ. ಮಲಬಾರ್ ಸಿವೆಟ್ ಈ ರೀತಿ ಇರುತ್ತೆ. ಓಕೆ, ಸೊ ಇಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್. ಆನ್ಸರ್ ಆಪ್ಷನ್ ಇಸ್ ಡಿ, ಇಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್. Next, which among the below is not a invasive alien species plant in India? Invasive alien species ಅಂದ್ರೆ ಒಂದು ಗಿಡ ಹಾಕಿದ್ರೆ ಅದು ಬಹಳ ಬೇಗ ಹರಡ್ಕೊಳ್ಳುತ್ತೆ. ಒಂದು ಗಿಡ ಇರ್ಲಿ ಅಥವಾ ಪ್ರಾಣಿ ಇರ್ಲಿ, ಅದನ್ನ ನೀವು ಒಂದು ಪ್ರದೇಶಕ್ಕೆ ಒಂದು ಇಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಒಂದು ಇಕೋಸಿಸ್ಟಮ್ ಒಳಗಡೆ ನೀವು ಅದನ್ನೇನಾದ್ರೂ ತಂದು ಬಿಟ್ರೆ ಆಗ ಬಹಳ ಬೇಗ ಹರಡ್ಕೊಂಡ್ಬಿಡತ್ತೆ, ಅದು ಬೇಗ ಬೆಳೆಯುತ್ತೆ. ಅದನ್ನ ನಾವು ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತ ಹೇಳಿ ಕರಿತೀವಿ. ಸೊ ಗಿಡಗಳಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಲ್ಯಾಂಟೆನಾ, ಟಚ್ ಮಿ ನಾಟ್, ಪ್ರಾಸೋಪಿಸ್ ಜೂಲಿಫ್ಲೋರಾ, ಬ್ಲೂ ವ್ಯಾಂಡಾ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದು ಇನ್ವೇಸಿವ್ ಸ್ಪೀಶೀಸ್ ಅಲ್ಲ ಅಂತ ಕೇಳ್ತಿದ್ದಾರೆ. ಸೊ ಲ್ಯಾಂಟೆನಾ, ಟಚ್ ಮಿ ನಾಟ್, Prosopis juliflora, all 3 are invasive alien species. Blue vanda is not a invasive alien species. It is a medicinal plant. ಇದಕ್ಕೆ ಔಷಧಿ ಗುಣಗಳು ಇದೆ ಇದರಲ್ಲಿ. ಸೊ ಮೆಡಿಸಿನಲ್ ಪ್ಲಾಂಟ್ ಫೌಂಡ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ. ಇದು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಆನ್ಸರ್ ಆಪ್ಷನ್ ಇಸ್ ಡಿ. ಸೊ ನೀವು ಇದನ್ನ ನೋಡಿದ್ರೆ ಲ್ಯಾಂಟೆನಾ ಅಂತ ಹೇಳಿದ್ರೆ ಇದು ಆ ಬೇಲಿ ಗಿಡ ಅಂತ ಎಲ್ಲಾ ಕಡೆ ಬೆಳ್ಕೊಂಡಿರತ್ತೆ. ಸೊ ಲ್ಯಾಂಟೆನಾ ಇದು. ಟಚ್ ಮಿ ನಾಟ್ ಇದು ನೀವು ಎಲ್ಲರೂ ನೋಡಿರ್ತೀರಾ. ಸೊ ಪ್ರಾಸೋಫಿಸ್ ಜೂಲಿಫ್ಲೋರಾ ಅಂತ ಹೇಳಿದ್ರೆ ಈ ರೀತಿ ಇದು ಉದುದ ಕಾಯಿಗಳು ಬಿಡುತ್ತೆ. ಸೊ ಕಾಯಿಗಳೆಲ್ಲ ನಿಮ್ಗೆ ರೋಡಲ್ಲೆಲ್ಲ ಕಾಣಿಸುತ್ತೆ, ಈ ರೀತಿ ಮುಳ್ಳಿನ ಗಿಡ. ಸೊ ಇದು ಬ್ಲೂ ವ್ಯಾಂಡಾ ಅಂತ ಹೇಳೋದು. ಇದು ನಿಮ್ಗೆ ಇಟ್ ಇಸ್ ಮೆಡಿಸಿನಲ್ ಪ್ಲಾಂಟ್. ಸೊ ಬ್ಲೂ ವ್ಯಾಂಡಾ ಇಸ್ ನಾಟ್ ಅ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್. ನೆಕ್ಸ್ಟ್, ಮುಂಜಾಕ್ is a hog deer, barking deer, black deer, Himalayan ibex. Answer option is B, it is barking deer. Barking deer ಗೆ ಇನ್ನೊಂದು ಹೆಸರು ಮುಂಜಾಕ್ ಅಂತಾನು ಕರೀತಾರೆ. ಸೊ ಈ ರೀತಿ ಇರತ್ತೆ. So these were the questions for today, and hopefully it was helpful. Please do look at the animals. ಸ್ವಲ್ಪ environment in the questions ಜಾಸ್ತಿ ಬರ್ತದೆ. ಅನಿಮಲ್ಸ್ ಎಲ್ಲ ಸ್ವಲ್ಪ ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್ ಇರೋದು ನೋಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.